ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಎಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಶುಭ ಶುಕ್ರವಾರ, ಗುಡ್ ಫ್ರೈಡೆ. ಆ್ಯಕ್ಚುಲಿ ಇದು ದುಃಖದ ದಿನವಾಗಿ, ಅಂದು ಯೇಸು ಸ್ವಾಮಿ ಶಿಲುಬೆ ಮೇಲೆ ಮೃತಪಟ್ಟ ದಿನ ಶಿಷ್ಯರಿಗೆ, ಜನರಿಗೆ ದುಃಖದ ದಿನವಾಗಿತ್ತು. ಆದರೆ ಆ ಯೇಸು ಕ್ರಿಸ್ತರ ಶಿಲುಬೆಯ ಮರಣದ ಶಕ್ತಿಯನ್ನು ವಿಶ್ವಾಸಿಸುವ ನಮಗಾದರೂ ಇದು ರಕ್ಷಣೆಯ ದಿನ. ಇದು ಗುಡ್ ಫ್ರೈಡೆ, ಶುಭ ದಿನವಾಗಿ ಇಡೀ ಮನುಕುಲಕ್ಕೆ ಶುಭ ಸಮಾಚಾರವನ್ನು ತಂದುಕೊಟ್ಟಂಥ ದಿನವಾಗಿ ದೇವರು ಇದನ್ನು ಮಾರ್ಪಡಿಸಿದ್ದಾರೆ. ಪ್ರೇಸ್ ದ ಲಾರ್ಡ್. ಈ ಸಮಯದಲ್ಲಿ ನಾವು ಈ ಶುಭ ಶುಕ್ರವಾರ ಯೇಸುವಿನ ಶಿಲುಬೆ ಮರಣ ಯಾತನೆ ಈ ತಪಸ್ಸು ಕಾಲದಲ್ಲಿ ನಾವು ಧ್ಯಾನ ಮಾಡಿಕೊಂಡು ಬಂದೆವು. ಈ ದಿನ ವಿಶೇಷವಾಗಿ ಶಿಲುಬೆ ಮೇಲೆ ಯಾತನೆಯನ್ನು ಅನುಭವಿಸುತ್ತಾ 6 ಗಂಟೆಗಳ ಕಾಲ ಶಿಲುಬೆ ಮೇಲೆ ನೇತನಾಡಿದ ಪ್ರಭು ಯೇಸು, ಅಂಥ ಯಾತನೆಯ ಸಮಯದಲ್ಲಿ ಅವರು ಮಾತನಾಡಿದ 7 ಮಧುರ ವಚನಗಳನ್ನು ನಾವು ಧ್ಯಾನಿಸೋಣ. ಹೇಗೆಂದರೆ, ಒಬ್ಬ ತಂದೆ ಸಾಯುವ ಸ್ಥಿತಿಯಲ್ಲಿ, ಮರಣಾವಸ್ಥೆಯಲ್ಲಿ ಇರುವಾಗ ಆ ತಂದೆಯ ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲರೂ ಹಾಸಿಗೆಯ ಸುತ್ತಲೂ ನೆರೆದು ನಿಂತಿರುತ್ತಾರೆ. ಅಪ್ಪ, ನನಗೇನಾದರೂ ಮಾತಾಡು, ನಿನ್ನ ಕೊನೆ ಆಸೆ ಏನು? ನಾನು ನಿನಗಾಗಿ ಏನು ಮಾಡಬೇಕಾಗಿದೆ? ಹೌದಲ್ವಾ? ಅಪ್ಪ, ನನಗಾಗಿ ಏನಾದರೂ ಮಾತನಾಡು. ಅಪ್ಪ, ನಿನ್ನ ಕೊನೆ ಆಸೆ ಏನು? ಅಪ್ಪ, ನಿನಗಾಗಿ ನಾವು ಏನು ಮಾಡಬೇಕು? ಇನ್ನು ನೀನು ಮಾಡಬೇಕಾದ ಕೆಲಸ ಏನಾದರೂ ಇದ್ದರೆ ನಮಗೆ ತಿಳಿಸು. ಹೀಗೆ ಎಲ್ಲರೂ ಆ ಮರಣಾವಸ್ಥೆಯಲ್ಲಿರುವ ವ್ಯಕ್ತಿಯ ಬಾಯಿಂದ ಬರುವ ಕೊನೆಯ ಮಾತುಗಳಿಗೆ ತವಕದಿಂದ ಕಾದಿರುತ್ತಾರೆ. ಅದೇ ರೀತಿಯಲ್ಲಿ ಪ್ರಭು ಯೇಸು ಶಿಲುಬೆ ಮೇಲೆ ಯಾತನೆ ಪಡುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ತಾನು ಮರಣ ಹೊಂದುತ್ತೇನೆ ಎಂಬ ಸತ್ಯವನ್ನು ಅರಿತ ಸಮಯದಲ್ಲಿ, ಅಂಥ ಯಾತನೆಯ ಸಮಯದಲ್ಲಿ ಅವರು ಮಾತನಾಡಿದ ಮಧುರವಾದ 7 ಮಾತುಗಳನ್ನು ಈ ಸಮಯದಲ್ಲಿ ಧ್ಯಾನಿಸೋಣ. ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ, ಅಭಿಷೇಕವಾಗಿ ಆ ಹೆಜ್ಜೆ ಜಾಡಿನಲ್ಲಿ ಜೀವಿಸಲು ಬೇಕಾದ ಕೃಪೆ ಪ್ರಭು ಯೇಸು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸಲಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಮೊದಲನೆಯ ವಚನ, ಶಿಲುಬೆ ಮೇಲೆ ಪ್ರಭು ಯೇಸು ಮಾತನಾಡಿದಂಥ ಮಾತು, ಲೂಕನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ ವಚನ 34. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಅದ್ಭುತಕರವಾದ ಮಾತು. ಶರೀರವಿಡೀ ಚರ್ಮ ಸೀಳಿ ರಕ್ತ ಧಾರಾಕಾರವಾಗಿ ಸುರಿಯುತ್ತಿದೆ. ತಲೆಯಲ್ಲಿ ಮುಳ್ಳಿನ ಕಿರೀಟ, ರಣ ಬಿಸಿಲು, ಮಟಮಟನೆ ಸುಡು ಬಿಸಿಲು, ಕೈಕಾಲುಗಳು ಮೊಳೆಗಳಿಂದ ಜಡಿಯಲ್ಪಟ್ಟು ನರಗಳು ಕಿತ್ತು ರಕ್ತ ಹರಿಯುತ್ತಿದೆ. ಪ್ರಾಣ ಯಾತನೆ, ಹೇಳಲು ಅಸಾಧ್ಯವಾದ ಸಂಕಟ. ಶರೀರದಲ್ಲಿ ಯಾತನೆ, ಮನಸ್ಸಿನಲ್ಲಿ ಯಾತನೆ. ಕಾರಣ, ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ವಿರೋಧವಾಗಿ ಒಂದು ಗುಂಪು ದೂಷಣೆ ಮಾಡುತ್ತಿತ್ತು, ಒಂದು ಗುಂಪು ಕಣ್ಣೀರು ಹಾಕುತ್ತಿತ್ತು. ತಾನು ಯಾರನ್ನು ರಕ್ಷಣೆ ಮಾಡಲು ಬಂದೆನೋ, ಸ್ವಂತ ಜನರೇ ಅವರನ್ನು ಶಿಲುಬೆಗೆ ಏರಿಸಿದ ದುಃಖ ಒಂದು ಕಡೆ. ಇವೆಲ್ಲ ಯಾತನೆಯ ಮಧ್ಯೆ ಪ್ರಭು ಯೇಸು ತನ್ನ ತಂದೆ ದೇವರಿಗೆ ಮಾಡಿದಂಥ ಶ್ರೇಷ್ಠವಾದ ಪ್ರಾರ್ಥನೆ, ಪಿತನೇ, ಇವರನ್ನು ಕ್ಷಮಿಸಿರಿ. ಅಂದು ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಮಾಡಿದ ಆ ಪ್ರಾರ್ಥನೆಯ ನಿಮಿತ್ತ ಯೇಸುವಿನ ನಾಮದಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನು ತನ್ನ ಸಕಲ ಪಾಪಗಳಿಂದ ಕ್ಷಮೆಯನ್ನು ಹೊಂದಿಕೊಳ್ಳುತ್ತಾನೆ. ನಮ್ಮ ಸ್ವಂತ ಸತ್ಕಾರ್ಯದಿಂದಲ್ಲ, ನಮ್ಮ ದಾನ ಧರ್ಮ ಬಲಿಗಳಿಂದ ಅಲ್ಲ. ಯೇಸುವಿನ ಈ ಪ್ರಾರ್ಥನೆ, ತಂದೆ ದೇವರು ಯೇಸುವಿನ ಪ್ರಾರ್ಥನೆಯನ್ನು ಸ್ವೀಕರಿಸಿದರು. ಪಿತನೇ, ಇವರನ್ನು ಕ್ಷಮಿಸಿರಿ ಎಂದು ಯೇಸು ಮಾಡಿದ ಶ್ರೇಷ್ಠ ಪ್ರಾರ್ಥನೆ. ಆ ಯೇಸು ನಾಮದಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರು ಆ ನಾಮದ ಶಕ್ತಿಯಿಂದ ನಾವು ಕ್ಷಮೆಯನ್ನು ಪಡೆದುಕೊಂಡು ತಂದೆಯೊಟ್ಟಿಗೆ ಸತ್ಸಂಬಂಧವನ್ನು ಹೊಂದಿಕೊಳ್ಳುವ ಮಕ್ಕಳಾಗಿ ಮಾರ್ಪಟ್ಟೆವು.
ಅದ್ಭುತಕರವಾದ ಪ್ರಾರ್ಥನೆ. ಕ್ಷಮೆ ಇಲ್ಲದೆ ದೇವರೊಟ್ಟಿಗೆ ನಾವು ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಇವರೇನು ಮಾಡುತ್ತಾರೆಂದು ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ ಎಂದು ಯೇಸು ಮಾಡಿದ ಪ್ರಾರ್ಥನೆ ನಮ್ಮ ಅನುದಿನದ ಪ್ರಾರ್ಥನೆಯಾಗಲಿ. ಈ ಕ್ಷಮೆಯ ಪ್ರಾಸೆಸ್ ಪ್ರತಿದಿನ, ಪ್ರತಿ ಕ್ಷಣ ಈ ವಾಕ್ಯ ನಮ್ಮ ಕಿವಿಗಳಲ್ಲಿ ಮೊಳಗಲಿ, ನಮ್ಮ ಹೃದಯದಲ್ಲಿ ಬೇರೂರಲಿ. ನಮಗೆ ವಿರುದ್ಧವಾಗಿ ಯಾರು ಏನು ಮಾಡಿದರು, ನಮ್ಮನ್ನು ಸರಿಯಾಗಿ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ನಮ್ಮನ್ನು ನೋಯಿಸುವಾಗಲೂ ನಮ್ಮ ಬಾಯಿಯಿಂದ ಬರುವ ಪರಿಶುದ್ಧವಾದ ವಚನ ಯೇಸುವಿನ ವಾಕ್ಯ. ಯೇಸುವೇ, ಇವರೇನು ಮಾಡುತ್ತಾರೆಂದು ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ. ಆ ಕ್ಷಮಿಸುವ ಶಕ್ತಿ, ಕ್ಷಮಿಸುವ ಅಭಿಷೇಕ, ಕ್ಷಮೆಯ ದೂತರುಗಳಾಗಿ ಪ್ರಭು ಯೇಸು ನಮ್ಮೊಬ್ಬೊಬ್ಬರನ್ನ ಮಾರ್ಪಡಿಸುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಶಿಲುಬೆ ಮೇಲೆ ಯಾತನೆ ಪಡುತ್ತಾ ಇದ್ದಾಗ ಪ್ರಭು ಯೇಸು ಮಾತನಾಡಿದಂಥ 2ನೆಯ ವಚನ, ಲೂಕನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ ವಚನ 43. ಅವನಿಗೆ ಯೇಸು, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಯೇಸು ಶಿಲುಬೆಗೇರಿಸಲ್ಪಟ್ಟ ಸಮಯದಲ್ಲಿ ಬಲಗಡೆಗೆ ಒಬ್ಬ ಕಳ್ಳ, ಎಡಗಡೆಗೆ ಒಬ್ಬ ಕಳ್ಳ. ಲೆಫ್ಟಲ್ಲಿ ಇದ್ದಂಥ ಕಳ್ಳ ರಕ್ಷಣೆಯ ನಾಯಕ, ರಕ್ಷಕನನ್ನು ಸ್ವೀಕರಿಸಲು ಸಾಧ್ಯವಾಗದೆ ಅವನು ನಾಶನದ ಮಾರ್ಗಕ್ಕೆ ಹೊರಟು ಹೋದ. ಆದರೆ ಬಲಗಡೆಯ ಕಳ್ಳ ದೇವರ ಕರುಣೆ ಮತ್ತು ಕೃಪೆಗೆ ಪಾತ್ರನಾಗಿದ್ದು ಆ ಕೊನೆಯ ಗಳಿಗೆಯಲ್ಲಿ ರಕ್ಷಣೆಯ ಸೌಭಾಗ್ಯವನ್ನು ಅನುಭವಿಸುವಂತೆ ಅವನ ಹೃದಯ ಮನೋನೇತ್ರಗಳು ತೆರೆಯಲ್ಪಟ್ಟು ವಿಶ್ವಾಸದಿಂದ ಅರಿಕೆ ಮಾಡಿದ, ಯೇಸುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನಪಿಗೆ ತಂದುಕೊಳ್ಳಿ. ಈ ವಿಶ್ವಾಸ ಪವಿತ್ರಾತ್ಮರು ಕೊಡುವ ಶ್ರೇಷ್ಠವರ. ಯಾರ ಮೇಲೆ ನನಗೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರಭುವಿನ ದೈವಿಕ ಕರುಣೆಗೆ ಪಾತ್ರನಾದವನು ಆ ಒಳ್ಳೆಯ ಕಳ್ಳ. ಇಂದೂ ಸಹ ಈ ಲೋಕದಲ್ಲಿ 2 ಗುಂಪು ಇದೆ. ಒಂದು ಗುಂಪು ಆ ಎಡಗಡೆ, ಲೆಫ್ಟ್ ಹ್ಯಾಂಡ್ ಸೈಡ್, ಎಡಗಡೆಯ ಕಳ್ಳನ ರೀತಿಯಲ್ಲಿ ಯೇಸುವಿನ ಶಿಲುಬೆಯ ಮರಣದ ಶಕ್ತಿಯನ್ನು ತುಚ್ಛೀಕರಿಸುತ್ತದೆ, ನಿರಾಕರಿಸುತ್ತದೆ, ಅವಿಶ್ವಾಸದಿಂದ ತುಂಬಿಕೊಂಡಿದೆ. ಅವರು ಯೇಸುವನ್ನು ಸ್ವೀಕರಿಸಲು ಸಾಧ್ಯವಾಗದೆ ಹೋಗಿದೆ. ಬಲಗಡೆಯ ಕಳ್ಳನ ರೀತಿಯಲ್ಲಿ ಒಂದು ಗುಂಪು, ಯೇಸುವೇ ನನ್ನ ರಕ್ಷಕ, ಯೇಸು ನನಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂದು ಆತನಲ್ಲಿ ವಿಶ್ವಾಸವಿಟ್ಟಿದೆ. ಆತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರು ದಂಡನಾ ತೀರ್ಪಿಗೆ ಗುರಿಯಾಗದಂತೆ ನಿತ್ಯ ಜೀವಕ್ಕೆ ಸೇರುವಂತೆ ಪ್ರಭು ಯೇಸು ಅವರಿಗೆ ನಿತ್ಯ ಜೀವದ ಸೌಭಾಗ್ಯವನ್ನು ಅನುಗ್ರಹಿಸಿದ್ದಾರೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ನಾವು ಭಾಗ್ಯವಂತರು. ನಮಗೆ ನಿತ್ಯ ಜೀವ ಕಾದಿರಿಸಲಾಗಿದೆ. ಆ ಜೀವ ಈಗಾಗಲೇ ನಮ್ಮಲ್ಲಿ ಕಾರ್ಯ ಮಾಡುತ್ತಿದೆ. ಆದ ಕಾರಣ ಆ ಒಳ್ಳೆಯ ಕಳ್ಳ ಕೊನೆ ಗಳಿಗೆಯಲ್ಲಿ ಪಶ್ಚಾತ್ತಾಪ ಪಟ್ಟ ರೀತಿಯಲ್ಲಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಕಠಿಣ ಪಾಪಗಳು, ಆ ಪಾಪದ ದುರಭ್ಯಾಸಗಳು ಬಿಡುಗಡೆಯಾಗಲಿ. ಯೇಸು ಆತನನ್ನು ಕರುಣಿಸಿ ನಿತ್ಯ ಜೀವದ ಸೌಭಾಗ್ಯವನ್ನು ಅನುಗ್ರಹಿಸಿದಂಥ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುವಂತೆ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಎಡಗಡೆಯ ಕಳ್ಳನ ಹಾಗೆ ನನ್ನ ಹೃದಯ ಕಠಿಣತೆಯಿಂದ ತುಂಬದಿರಲಿ. ನನ್ನಲ್ಲಿರುವ ಅವಿಶ್ವಾಸ, ನನ್ನ ಹೃದಯ ಕಾಠಿಣ್ಯ, ನನ್ನ ದುರಭ್ಯಾಸ ದುಶ್ಚಟಗಳಿಂದ ನನ್ನನ್ನು ಬಿಡುಗಡೆ ಮಾಡಿರಿ ಯೇಸುವೆ. ನಿನ್ನ ಕರುಣೆಯಿಂದಲ್ಲದೆ ನಾನು ರಕ್ಷಣೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ರಕ್ಷಣೆ ಅಥವಾ ನಿತ್ಯ ಜೀವ ವಿಶ್ವಾಸದ ಮೂಲಕ ದೈವಾನುಗ್ರಹದಿಂದ ನಾವು ಪಡೆದುಕೊಳ್ಳುವ ಉಚಿತ ವರಪ್ರಸಾದ. ವಿಶ್ವಾಸ ದೇವರ ಅನುಗ್ರಹ = ರಕ್ಷಣೆ ಆಗುತ್ತದೆ. ಯೇಸುವನ್ನು ಪೂರ್ಣ ಹೃದಯದಿಂದ ನನ್ನ ರಕ್ಷಕನನ್ನಾಗಿ ಸ್ವೀಕರಿಸುತ್ತೇನೆ ಎಂದು ಅರಿಕೆ ಮಾಡೋಣ. ದೇವರ ಕರುಣೆಗಾಗಿ ಮೊರೆ ಇಡೋಣ. ದೇವರ ಕರುಣೆಯ ಮೂಲಕ ನಾವು ಆ ಒಳ್ಳೆಯ ಕಳ್ಳನಂತೆ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿ ಪಶ್ಚಾತ್ತಾಪದ ಹೃದಯದಿಂದ ಪರಿಶುದ್ಧವಾದ ಜೀವನವನ್ನು ನಡೆಸಿ, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆಂದು ಆ ನಿತ್ಯ ಜೀವದ ಮುದ್ರೆಯಾದ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್.
ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ನುಡಿದಂಥ 3ನೆಯ ವಚನ. ಯೋಹಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಚನ 26 ಮತ್ತು 27, 3 ಮತ್ತು 4 2 ವಾಕ್ಯಗಳನ್ನು ಒಟ್ಟಾಗಿ ಧ್ಯಾನಿಸೋಣ. ಯೇಸು ಯೋಹಾನ 19 ವಚನ 26 ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇದು ಈ ವಚನ ಶಿಲುಬೆ ಮೇಲೆ ನಾನಿನ್ನೇನು ಸಾಯುತ್ತಿದ್ದೇನೆ ಅನ್ನುವಾಗಲೂ ಯೇಸುವಿನಲ್ಲಿದ್ದ ಕೃತಜ್ಞತಾ ಮನೋಭಾವ, ಶಾರೀರಿಕವಾಗಿ ತನ್ನನ್ನು ಹೊತ್ತು ಸಾಕಿ ಸಲಹಿದ ತಾಯಿ, ಒಬ್ಬ ಮಗನಾಗಿ ತನ್ನ ತಾಯಿಗೆ ತಾನು ಸಲ್ಲಿಸಬೇಕಾದ ಕರ್ತವ್ಯಗಳನ್ನು ನೆನಪಿಗೆ ತಂದುಕೊಂಡ ಪ್ರಭು ಯೇಸು ಸಂಬಂಧಗಳನ್ನು ಗೌರವಿಸುತ್ತಿದ್ದಾರೆ, ಸಂಬಂಧಗಳಿಗೆ ಬೆಲೆ ಕೊಡುತ್ತಿದ್ದಾರೆ. ನಿನ್ನ ತಾಯಿಯನ್ನು ಗೌರವಿಸುವು, ನೀನು ಆಶೀರ್ವದಿಸಲ್ಪಡುವೆ. ಅದು ವಾಕ್ಯವನ್ನು ಕೊಟ್ಟ ದೇವರು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದರು. ತನ್ನ ತಾಯಿಯನ್ನು ಪ್ರಭು ಯೇಸು ಗೌರವಿಸುತ್ತಿದ್ದಾರೆ. ಆಕೆಯ ಮುಂದಿನ ಜೀವನಕ್ಕೆ ತನ್ನ ಕರ್ತವ್ಯವನ್ನು ತಾನು ನೆರವೇರಿಸಲು ಸಾಧ್ಯವಾಗದಿದ್ದರೂ ತನ್ನ ಸ್ಥಾನದಲ್ಲಿ ಮತ್ತೊಬ್ಬ ಶಿಷ್ಯನನ್ನು ನೇಮಕ ಮಾಡಿ, ಅಮ್ಮ, ಇಗೋ ನಿನ್ನ ಮಗ, ಇನ್ನು ಮುಂದೆ ನಿನಗೆ ಮಗನಾಗಿದ್ದು ನಿನ್ನನ್ನು ನೋಡಿಕೊಂಡು ಕಾರ್ಯಗಳನ್ನು ಕರ್ತವ್ಯಗಳನ್ನು ನಿಭಾಯಿಸುತ್ತಾನೆ ಎಂದು ತಾಯಿಯನ್ನು ಗೌರವಿಸಿ ಸಂಬಂಧಗಳನ್ನು ಪ್ರೀತಿಸಿ ಸಂಬಂಧಗಳ ಮಹತ್ವವನ್ನು ಪ್ರಭು ಯೇಸು ಇಲ್ಲಿ ತೋರಿಸಿಕೊಡುತ್ತಿದ್ದಾರೆ. ಅದೇ ರೀತಿ ಶಿಷ್ಯನಿಗೆ, ಇಗೋ ನಿನ್ನ ತಾಯಿಯನ್ನು ಸ್ವೀಕರಿಸು ಎಂದಾಗ ಆತನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇವತ್ತು ನಾವು ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತಾ ಮನೋಭಾವ ಉಳ್ಳವರಾಗಿದ್ದೇವಾ? ತಂದೆ ತಾಯಿಗೆ ಸಲ್ಲಿಸಬೇಕಾದ ಕರ್ತವ್ಯಗಳನ್ನು ನಾವು ಸಲ್ಲಿಸುತ್ತಿದ್ದೇವಾ? ಸಂಬಂಧಗಳನ್ನು ಗೌರವಿಸಿ ಸಂಬಂಧಗಳನ್ನು ಪ್ರೀತಿ ಮಾಡಿ ದೇವರು ಕೊಟ್ಟಂಥ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ಅವರವರದೇ ಸ್ಥಾನಮಾನಗಳಲ್ಲಿ ಅವರಿಗೆ ಸಲ್ಲಬೇಕಾದುದನ್ನು ನಾವು ಮಾಡುತ್ತಿದ್ದೇವಾ? ಅಮ್ಮ, ಇಗೋ ನಿನ್ನ ತಾಯಿ ಎಂದು ತಾಯಿಯನ್ನು ಕೊಟ್ಟಾಗ ಯೋಹಾನನು ಕೊನೆಯ ದಿನದವರೆಗೂ ಆ ತಾಯಿಯನ್ನು ಪೋಷಣೆ ಮಾಡಿದ. ಎಲ್ಲ ಶಿಷ್ಯರು ರಕ್ತಸಾಕ್ಷಿಗಳಾಗಿ ಬೇಗ ಮೃತಪಟ್ಟರು. ಆದರೆ ತಾಯಿಯನ್ನು ಗೌರವಿಸುವವನು ನಿಧಿಯನ್ನು ಶೇಖರಿಸಿಟ್ಟುಕೊಂಡ ಹಾಗೆ ನಿನ್ನ ತಂದೆ ತಾಯಿಯನ್ನು ನೀನು ಗೌರವಿಸುವಾಗ ದೀರ್ಘಕಾಲ ಬದುಕಿ ಬಾಳುವೆ. ಯೋಹಾನನು ಹಣ್ಣು ಮುದುಕನಾಗಿ ಸ್ವರ್ಗೀಯ ನಿಧಿ ಪ್ರಕಟಣಾ ಗ್ರಂಥದ ದರ್ಶನಗಳನ್ನು ಪಡೆದುಕೊಂಡು ದೇವರಿಗೆ ಸಾಕ್ಷಿಯಾಗಿ ಮೃತಪಟ್ಟ. ಇವತ್ತು ತಂದೆ ತಾಯಿ ಮಕ್ಕಳು ಮಧುರವಾದ ಸಂಬಂಧ, ಆ ಸಂಬಂಧವನ್ನು ದೇವರು ಯೇಸು ಕೊನೆಯ ಗಳಿಗೆಯಲ್ಲೂ ಗೌರವಿಸಿ ಕರ್ತವ್ಯ ಪಾಲನೆಯಲ್ಲಿ ನಿಷ್ಠಾವಂತರಾಗಿ ನಡೆದುಕೊಂಡ ರೀತಿಯಲ್ಲಿ ನಮಗೂ ಸಹ ಅಂತ ಒಂದು ಅಭಿಷೇಕ ಲಭಿಸುವಂತೆ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ನೀವು ಕೊಡುಗೆಯಾಗಿ ಕೊಟ್ಟಂಥ ತಂದೆ ತಾಯಿಗಳು ಸಂಬಂಧಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ತಂದೆ ತಾಯಿಯನ್ನು ಗೌರವಿಸಿ ಪ್ರೀತಿಸಿ ಅವರನ್ನು ಪೋಷಿಸಲು ಅವರಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸಿಕೊಂಡು ಹೋಗಲು ನಮಗೆ ಬೇಕಾದ ಕೃಪೆಯನ್ನು, ಬಲವನ್ನು, ಶಕ್ತಿಯನ್ನು, ಅಭಿಷೇಕವನ್ನು ಅನುಗ್ರಹಿಸಿರಿ. ತಾಯಿ ಮತ್ತು ಮಕ್ಕಳು ಯೋಹಾನ ಮತ್ತು ಮಾತೆ ಮರಿಯಮ್ಮನವರು ಹೇಗೆ ಆ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋದರು, ಇವತ್ತು ಯೇಸುವಿನ ತಾಯಿ ನಮ್ಮೆಲ್ಲರ ತಾಯಿಯಾದ ಮಾತೆ ಮರಿಯಮ್ಮನವರನ್ನು ಗೌರವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಧನ್ಯಳೆಂದು ಹೊಗಳುವರು, ಇಂದಿನಿಂದ ಈಕೆಯನ್ನು ಸರ್ವ ಜನಾಂಗ ತಲತಲಾಂತರಕ್ಕೂ ಆಕೆಯನ್ನು ಹೊಗಳುವರು. ಇಗೋ ನೀನು ಪ್ರಭುವಿನ ತಾಯಿ ನನ್ನ ಬಳಿಗೆ ಬಂದದ್ದು ಅದೆಂಥ ಮಹಾಭಾಗ್ಯ. ಎಲಿಜಬೆತ್ ಅಮ್ಮಳು ನುಡಿದ ರೀತಿಯಲ್ಲಿ ಮಾತೆ ಮರಿಯಮ್ಮನವರನ್ನು ಗೌರವಿಸೋಣ. ಅವರ ಹೆಜ್ಜೆ ಜಾಡಿನಲ್ಲಿ ಮಕ್ಕಳನ್ನು ಸತ್ಯದ ಸನ್ಮಾರ್ಗದಲ್ಲಿ ಪೋಷಣೆ ಮಾಡಲು ಬೇಕಾದ ಕೃಪೆ ನಮಗೆ ಲಭಿಸಲಿ. ನಮ್ಮೆಲ್ಲರ ಕುಟುಂಬಗಳ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕದಲ್ಲಿ ಪ್ರವರ್ಧಿಸುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ನುಡಿದಂಥ 5ನೇ ವಚನ. ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಚನ 46. ಸುಮಾರು 3 ಗಂಟೆಯ ಸಮಯ. ಆಗ ಯೇಸು ಸ್ವಾಮಿ, ಏಲಿ ಏಲಿ ಲಮ ಸಬಕ್ತಾನಿ ಅಂದರೆ, ನನ್ನ ದೇವರೇ
ನನ್ನನ್ನೇಕೆ ಕೈ ಬಿಟ್ಟಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಪ್ರಭು ಯೇಸು ತಂದೆ ದೇವರೊಟ್ಟಿಗೆ ಆ ಗಳಿಗೆ, ಆ ಕ್ಷಣ, ವಿಷಮ ಗಳಿಗೆ, ಎಂಥ ಗಳಿಗೆ ಅಂದರೆ ಆ ಸಮಯ, ತಂದೆಯಿಂದ ಬೇರ್ಪಡುವ ಸಮಯ. ಪ್ರಭು ಯೇಸು ನುಡಿದರು, ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ. ನೀವೆಲ್ಲರೂ ನನ್ನಿಂದ ದೂರ ಹೋದರೂ ನನ್ನ ತಂದೆ ನನ್ನನ್ನು ಕೈ ಬಿಡುವುದಿಲ್ಲ. ಕಾರಣ ಅವರು ನನ್ನೊಟ್ಟಿಗೆ ಇದ್ದಾರೆ. ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ ಎಂದು ನುಡಿದಂಥ ಪ್ರಭು ಯೇಸು. ಇದು ಘೋರವಾದ ಗಳಿಗೆ. ಗೆತ್ಸೆಮನಿ ತೋಪಿನಲ್ಲಿ ಈ ಕಷ್ಟದ ಕೊಡ ನನ್ನಿಂದ ತೊಲಗಲಿ ಎಂದು ಹೇಳ್ತಾರೆ. ಮತ್ತೊಂದು ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಈ ವಿಷಮ ಗಳಿಗೆ ಬಾರದೇ ಇರಲಿ ಅಂತ. ಅಯ್ಯೋ, ಅಂಥ ಟೈಮ್ ನನಗೆ ಬೇಡ, ನನ್ನ ತಂದೆಯಿಂದ ಬೇರ್ಪಡುವ ಸಮಯ. ಕಾರಣ ಅಲ್ಲಿ ಕ್ಷಣ ಮಾತ್ರ. ಯೆಶಾಯನ ಗ್ರಂಥ 54ನೇ ಅಧ್ಯಾಯ ವಚನ 7ರ ಮೇಲ್ಪಟ್ಟು ನಾವು ನೋಡುತ್ತೇವೆ, ಬಿಟ್ಟಿದ್ದೇನು ನಿನ್ನನ್ನು ಕ್ಷಣ ಮಾತ್ರ, ನಂತರ ನಿನ್ನನ್ನು ಸೇರಿಸಿಕೊಳ್ಳುವೆನು ಮಹಾಕೃಪೆಯಿಂದ. ಕ್ಷಣ ಮಾತ್ರ ನಿನ್ನನ್ನು ನಾನು ಕೈ ಬಿಟ್ಟಿದ್ದೇನು. ಅಲ್ಲಿ ಪ್ರಾಣ ನೀಗುವ ಸಮಯದಲ್ಲಿ ಕ್ಷಣ ಮಾತ್ರ ತಂದೆ ದೇವರು ಕೈ ಬಿಡಲೇಬೇಕಾಗಿತ್ತು. ಕಾರಣ ಪ್ರಭು ಯೇಸು ಇಡೀ ಮನುಕುಲದ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಪಾಪ ಸ್ವರೂಪಿಯಾಗಿ, ಪೂರ್ಣ ಪಾಪವಾಗಿ, ಮೋಶೆ ಬೆಟ್ಟದ ಮೇಲೆ ಸರ್ಪವನ್ನು ನಿಲ್ಲಿಸಿದ ರೀತಿಯಲ್ಲಿ ಪೂರ್ಣ ಪಾಪ ಅವರನ್ನು ಕುರೂಪಿಯನ್ನಾಗಿಸಿ ಶಾಪ ಸ್ವರೂಪಿಯಾಗಿ ನಿಂತಿದ್ದರು. ತಂದೆ ದೇವರು ಅವರನ್ನು ಕೈ ಬಿಡಬೇಕಾಗಿತ್ತು. ಅಂದು ತಂದೆ ದೇವರು ಯೇಸುವನ್ನು ಕ್ಷಣ ಮಾತ್ರ ಕೈ ಬಿಟ್ಟ ಕಾರಣ ಯೇಸು ಸ್ವಾಮಿ ಪುನರಾಗಮಿಸುವ ವೇಳೆ ಕ್ಷಣ ಮಾತ್ರದಲ್ಲಿ ನಾವು ರೂಪಾಂತರಗೊಳ್ಳುವೆವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕಷ್ಟದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ನಮಗೆ ದೇವರು ಕೈ ಬಿಟ್ಟಂತೆ ಅನಿಸಬಹುದು. ಆದರೆ ಕೈ ಬಿಡಲ್ಪಟ್ಟ ಕ್ಷಣ ರೂಪಾಂತರದ ಮಹಿಮೆಯ ಕ್ಷಣವಾಗಿ ದೇವರು ನಮ್ಮಲ್ಲಿ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಈ ದಿನ ಮಾರಕವಾದ ರೋಗ ರುಜಿನಗಳಿಂದ ಹಾಸಿಗೆ ಪೀಡಿತರಾಗಿರುವವರು, ಮರಣಾವಸ್ಥೆಯಲ್ಲಿ ನರಳಾಡುತ್ತಿರುವವರು, ಸಾಲದ ಬಾಧೆ, ಕಷ್ಟ ಸಂಕಟಗಳಿಂದ ತತ್ತರಿಸಿ ಹೋಗಿರುವವರು, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀರಿ ಎಂದು ಮೊರೆ ಇಡುವ ಸಮಯವಾಗಿ ಅವರ ಜೀವಿತದಲ್ಲಿ ಕಂಡು ಬರಬಹುದು. ಯೋಬನು ಸಹ ಹೇಳಿದ, ನನ್ನ ಶರೀರ ಕ್ಷೀಣಿಸಿದರು ನನ್ನ ರಕ್ಷಕನು ಜೀವಂತವಾಗಿದ್ದಾನೆ, ಆತನನ್ನು ನಾನು ಕಣ್ಣಾರೆ ಕಾಣುತ್ತೇನೆ ಎಂದು. ಯೋಬನನ್ನು ಸಹ ದೇವರು ಕ್ಷಣಕಾಲ ಕೈ ಬಿಟ್ಟಿದ್ದರು. ಆದರೆ ಮತ್ತೆ ಸೇರಿಸಿಕೊಳ್ಳುವಾಗ ಮಹಾಕೃಪೆಯಿಂದ 2 ಪಟ್ಟು ಅಭಿಷೇಕ ಆಶೀರ್ವಾದದಲ್ಲಿ ಉನ್ನತಿಗೇರಿಸಿದರು. ಪ್ರಭು ಯೇಸು ಆ ಯಾತನೆಯ ಸಮಯದಲ್ಲಿ ಕ್ಷಣಕಾಲ ಕೈ ಬಿಡಲ್ಪಟ್ಟರು. ಆದರೆ ಈಗಲಾದರೂ ಸ್ವರ್ಗರಾಜ್ಯದಲ್ಲಿ ಮಹಿಮೆಯ ಸಿಂಹಾಸನ ರೂಢನಾಗಿದ್ದಾರೆ. ಕಷ್ಟ ಸಂಕಟಗಳು ನಮಗೆ ಕಟ್ಟಿಟ್ಟ ಬುತ್ತಿ, ಅವುಗಳ ಮೂಲಕ ನಾವು ಸ್ವರ್ಗೀಯ ದೇವರ ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ ಎಂದು ಅಂಥ ಕಷ್ಟ ಸಂಕಟ ಯಾತನೆಗಳಲ್ಲಿರುವ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ಸಂತೈಸುವಿಕೆ, ಪವಿತ್ರಾತ್ಮರ ಸೌಖ್ಯದ ಶಕ್ತಿ, ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ವರಪ್ರಸಾದಗಳು ಪರಿಪೂರ್ಣವಾಗಿ ಅವರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಸಂಪೂರ್ಣ ಬಿಡುಗಡೆಯನ್ನು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ನುಡಿದಂಥ 6ನೆಯ ವಚನ, ಯೋಹಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಚನ 28. ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಯೇಸು ನುಡಿದದ್ದು, ನನಗೆ ದಾಹವಾಗಿದೆ, ದಾಹವಾಗಿದೆ. ಒಂದು ಶರೀರದ ದಾಹ, ನೀರು ಬೇಕಾಗಿತ್ತು. ನೀರು ಜೀವಜಲ, ನಮ್ಮನ್ನು ಸಂತೈಸುವ ನೀರು, ನಮ್ಮನ್ನು ಶಕ್ತಿ ತುಂಬಿಸುವಂಥ ನೀರು. ಒಂದೆಡೆ ಶಾರೀರಿಕವಾಗಿ ನೀರು ಎನ್ನುವುದಾದರೆ, ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಆತನಿಗಿದ್ದಂಥ ದಾಹ ಆತ್ಮಗಳ ದಾಹ. ಯೇಸುವಿನ ಶಿಲುಬೆ ಮರಣದ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಸ್ವರ್ಗ ರಾಜ್ಯಕ್ಕೆ ಕರೆದೊಯ್ಯಬೇಕಾಗಿತ್ತು. ಯೆಶಾಯ 53 ವಚನ 12ರಲ್ಲಿ ಇದನ್ನು ನಾವು ನೋಡುತ್ತೇವೆ. ಆ ವಾಕ್ಯ ತುಂಬ ಚೆನ್ನಾಗಿದೆ, ಅದನ್ನು ಓದುವ. ಪ್ರೈಸ್ ದ ಲಾರ್ಡ್,
ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನಗೆ ದಾಹವಾಗಿದೆ ಎಂದು ನುಡಿದದ್ದು ಶಾರೀರಿಕ ದಾಹ, ನೀರಿನ ದಾಹ ಒಂದು ಕಡೆ ಆದರೂ ಸಹ ಆಧ್ಯಾತ್ಮಿಕವಾಗಿ ಅದು ಸೂಚಿಸುವಂಥದ್ದು ಆತ್ಮಗಳ ದಾಹವಾಗಿದೆ. ಯೆಶಾಯ 53 ವಚನ 11. ತೃಪ್ತನಾಗುವ ನಾಥ, ನನಗೆ ದಾಹವಾಗಿದೆ ಎಂದು ನುಡಿದ ಪ್ರಭು ಅವರ ದಾಹ ಎಲ್ಲಿ ತೀರುತ್ತದೆ? ತೃಪ್ತನಾಗುವ ನಾಥ ಕಂಡು ತನ್ನ ಪ್ರಾಣ ಯಾತನೆಯ ಫಲವನ್ನು, ಈ ಯಾತನೆಯ ಫಲವನ್ನು ಕಂಡು ತೃಪ್ತನಾಗುತ್ತಾರಂತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಯಾತನೆ ಪಡುತ್ತಿದ್ದಾರೆ, ನನಗೆ ದಾಹವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೊಂದು ದಿನ ಆತ ಹೇಳ್ತಾನೆ ತೃಪ್ತನಾಗುವನು. ಕಾರಣ, ತನ್ನ ಯಾತನೆಯ ಫಲವನ್ನು ನೋಡುವಾಗ, ಯೇಸುವಿನ ಶಿಲುಬೆಯ ಯಾತನೆಗೆ ಒಂದು ಫಲ ಉಂಟು, ಅದನ್ನು ನೋಡಿ ತೃಪ್ತರಾಗುತ್ತಾರಂತೆ. ಏನದು ಫಲ? ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹು ಜನರನ್ನು, ಹಂಚಿಕೊಳ್ಳುವನು ಅವರೊಟ್ಟಿಗೆ ತನ್ನ ಸೂರೆಯನು. ಸಜ್ಜನನಾದ ದಾಸ ಕೋಟ್ಯಾಂತರ ಮಂದಿಯನ್ನು ಆ ಯಾತನೆಯ ಮೂಲಕ ಸ್ವರ್ಗ ರಾಜ್ಯಕ್ಕೆ ಕೊಂಡೊಯ್ಯುವಾಗ ತೃಪ್ತನಾಗುವನು. ತನ್ನ ಸೂರೆಯನು, ತಾನು ಶಿಲುಬೆ ಮೇಲೆ ಕೊಳ್ಳೆ ಹೊಡೆದ ಆಶೀರ್ವಾದಗಳನ್ನು ತನ್ನ ಜನರೊಟ್ಟಿಗೆ ಹಂಚಿಕೊಳ್ಳುವನು. ಅದು ಪವಿತ್ರಾತ್ಮರ ವರಪ್ರಸಾದಗಳಾಗಿದೆ. ಸೊ ಇಂದು ಯೇಸು ದಾಹವಾಗಿದೆ ಎಂದು ನುಡಿದಾಗ ಆತನ ದಾಹವನ್ನು ತಣಿಸುವಂಥದ್ದು ಒಂದು ಪಾಪಿ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿ ಯೇಸುವಿನ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾದಾಗ, ಯೇಸುವಿನ ರಕ್ತವನ್ನು ಪಾನ ಮಾಡುವಾಗ, ಯೇಸುವಿನ ಶರೀರವನ್ನು ಭುಜಿಸುವಾಗ, ಯೇಸುವಿನ ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥನಾಗುವಾಗ. ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ. ಯೇಸುವೇ, ಅಂದು ನಿಮಗೆ ದಾಹವಾಗಿದೆ ಎನ್ನುವಾಗ ಹುಳಿ ರಸವನ್ನು ಕೊಟ್ಟರು, ಅದನ್ನು ನೀವು ಹೀರಿಕೊಂಡಿರಿ. ನಮ್ಮೆಲ್ಲ ವಿಷಗಳನ್ನು ನೀವು ಹೀರಿಕೊಂಡು ನಮಗೆ ಮಧುರವಾದ ಪವಿತ್ರಾತ್ಮರ ಜೀವ ಜಲವನ್ನು ನಮ್ಮ ಮೇಲೆ ಸುರಿಸಿದ್ದೀರಿ. ಇಂದು ನಿಮ್ಮ ದಾಹವನ್ನು ತಣಿಸುವ ಯಥೇಚ್ಛವಾದ ಆತ್ಮಗಳು ದೇವರ ರಾಜ್ಯಕ್ಕೆ ಬರುವಂತೆ ಶ್ರಮಿಸಲು ನಮ್ಮೊಬ್ಬೊಬ್ಬರನ್ನು ಮತ್ತೊಬ್ಬ ಯೇಸುವಾಗಿ ಮಾರ್ಪಡಿಸಿರಿ. ನೀವು ಮುಗಿಸಿದ ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲು ಪ್ರೇಷಿತರ ಮೇಲೆ ಜೀವ ಜಲವನ್ನು ಸುರಿಸಿ ಅಭಿಷೇಕವನ್ನು ಕೊಟ್ಟು ನಿಮ್ಮ ದಾಹವನ್ನು ತಣಿಸುವ ಕಾರ್ಯದಲ್ಲಿ ಅವರು ಮಗ್ನರಾದ ರೀತಿಯಲ್ಲಿ ಇಂದು ನಮ್ಮೊಬ್ಬೊಬ್ಬರನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸಿ ಪವಿತ್ರಾತ್ಮರ ಜೀವ ಜಲದಿಂದ ನಮ್ಮನ್ನು ಯಥೇಚ್ಛವಾಗಿ ತುಂಬಿಸಿ ನಿಮ್ಮ ರಾಜ್ಯಕ್ಕಾಗಿ ದುಡಿದು ಇನ್ನು ಅನೇಕ ಮಕ್ಕಳನ್ನು ದೇವರ ರಾಜ್ಯಕ್ಕೆ ಕರೆತರುವ ಬೆಸ್ತರನ್ನಾಗಿ ಬೇಡರನ್ನಾಗಿ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿ ಅಭಿಷೇಕದಲ್ಲಿ ಮುನ್ನಡೆಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಪ್ರೈಸ್ ದ ಲಾರ್ಡ್. ಕೊನೆಯದಾಗಿ ಪ್ರಭು ಯೇಸು ಶಿಲುಬೆಯ ಮೇಲೆ ನುಡಿದಂಥ 7ನೆಯ ಮಾತು, ಯೋಹಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಚನ 30. ಯೇಸು ಆ ಹುಳಿ ರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು, ಎಲ್ಲ ಮುಗಿಯಿತು, ಎಲ್ಲವೂ ನೆರವೇರಿತು ಎಂದು ಹೇಳಿ ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಎಲ್ಲ ನೆರವೇರಿತು ಅಂದರೆ ಪ್ರಭು ಯೇಸುವಿನ ಕುರಿತು ಧರ್ಮಶಾಸ್ತ್ರದಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟ ಪ್ರತಿಯೊಂದು ಪ್ರವಾದನ ವಾಕ್ಯಗಳು ತಂದೆ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾಯಿತು ಎಂದು ಎಲ್ಲವನ್ನ ಮಾಡಿ ಮುಗಿಸಿ ನಾನು ಬಂದ ಕಾರ್ಯ ಮುಗಿಯಿತು ಎಂದು ತನ್ನ ಆತ್ಮವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಪ್ರಭು ಯೇಸು ನಮ್ಮೊಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯೇಸು ಶರೀರ ರೂಪದಲ್ಲಿ ಲೋಕಕ್ಕೆ ಬಂದು ದೇವರು ಅವರಿಗೆ ಕೊಟ್ಟಂಥ ಒಂದು ಪ್ರಾಜೆಕ್ಟ್ ಅಥವಾ ಒಂದು ವರ್ಕ್, ಒಂದು ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಒಂದೊಂದು ಶರೀರವನ್ನು ಕೊಟ್ಟು ಈ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವ, ದೇವರಿಗೆ ಉಪ್ಪಾಗಿ ಬೆಳಕಾಗಿ ಶುಭ ಸಂದೇಶ ಸಾರುವ ಜವಾಬ್ದಾರಿಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ನಾವು ಸಹ ಎಲ್ಲ ಮುಗಿಯಿತು, ತಂದೆ ದೇವರ ಚಿತ್ತವನ್ನು ನೆರವೇರಿಸಿದ್ದೇನೆ ಎಂದು ಹೇಳುವ ರೀತಿಯಲ್ಲಿ ನಮ್ಮ ಜೀವನ ಮಾರ್ಪಾಡಾಗಬೇಕು. ಗೋಲಿಯಾತನನ್ನು ದಾವೀದನು ಒಂದೇ ಕಲ್ಲಿನಿಂದ ಆ ರಾಕ್ಷಸನನ್ನು ಸದೆಬಡಿದು ಭಯಭ್ರಾಂತರಾಗಿದ್ದ ಇಸ್ರಾಯೇಲ್ ಸಮೂಹವನ್ನು ಸಂರಕ್ಷಣೆ ಮಾಡಿದ. ದಾವೀದ ಒಬ್ಬ ರಕ್ಷಕನಾಗಿ
ಇಸ್ರಾಯೇಲರಲ್ಲಿ ಕಾರ್ಯ ಮಾಡಿದ. ದಾವೀದನಿಗಿಂತ ಶ್ರೇಷ್ಠನಾದವನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತ ಒಂದೇ ಬಲಿಯಿಂದ, ಶಿಲುಬೆಯ ಬಲಿಯಿಂದ ಇಡೀ ಮನುಕುಲವನ್ನು ಮರಣ ಭಯದಲ್ಲಿ ಹಿಡಿದಿಟ್ಟುಕೊಂಡಿದ್ದ, ಪಾಪದಲ್ಲಿ ವಶಪಡಿಸಿಕೊಂಡಿದ್ದ ಸೈತಾನನನ್ನು ಯೇಸು ಒಂದೇ ಬಲಿಯ ಯೋಗ್ಯತೆಯಿಂದ ಶಿಲುಬೆ ಮೇಲೆ ಆತನನ್ನು ಸಂಹರಿಸಿದ್ದಾರೆ. ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಸೈತಾನನ ಆಳ್ವಿಕೆಗೆ ಒಳಪಟ್ಟಿದ್ದ ನಮ್ಮನ್ನು ಒಂದೇ ಬಲಿಯಿಂದ ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ಬೆಳಕಿನ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿದ್ದಾರೆ. ಏಕೈಕ ರಕ್ಷಕ ಪ್ರಭು ಯೇಸು ಆಗಿದ್ದಾರೆ. ಆ ರಕ್ಷಕನ ಮಕ್ಕಳಾದ ನಾವು ಆ ರಕ್ಷಣಾ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲು ಬೇಕಾದ ಕೃಪೆ ಮತ್ತು ಅಭಿಷೇಕ ನಮ್ಮೆಲ್ಲರಿಗೂ ಲಭಿಸಲಿ. ಕರ್ತರಾದ ಯೇಸುವೆ, ದಾವೀದನು ಒಂದೇ ಕಲ್ಲಿನಿಂದ ಆ ರಾಕ್ಷಸನನ್ನು ಸದೆಬಡಿದು ಇಸ್ರಾಯೇಲರನ್ನು ಕಾಪಾಡಿದ ರೀತಿಯಲ್ಲಿ ಪ್ರಭು ಯೇಸು ಒಂದೇ ಬಲಿಯಿಂದ, ಯಜ್ಞ ಬಲಿಯ ಕುರಿಮರಿಯಾಗಿ ತನ್ನ ಪ್ರಾಣಾತ್ಮವನ್ನು ತ್ಯಾಗ ಮಾಡಿ ಇಡೀ ಮನುಕುಲವನ್ನು ನೀವು ರಕ್ಷಣೆ ಮಾಡಿದ್ದೀರಿ. ಯಾರೊಬ್ಬರೂ ನಾಶವಾಗದೆ ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರವನ್ನು ಪಡೆದುಕೊಳ್ಳಬೇಕೆಂಬುದೇ ದೇವರ ಚಿತ್ತ. ಆ ರಕ್ಷಣಾ ಕಾರ್ಯದಲ್ಲಿ ನಾವು ಭಾಗಿಗಳಾಗುವಂತೆ ನಮ್ಮನ್ನು ಅಭಿಷೇಕಿಸಿ. ಕರ್ತರಾದ ಯೇಸುವನ್ನು ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಎಂಬ ವಾಗ್ದಾನ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರ. ಪ್ರಭು ಯೇಸುವಿನ ಶಿಲುಬೆಯ ಮರಣ ನಮಗೆ ದುಃಖದ ದಿನವಲ್ಲ, ಮರಣ ಕೊನೆಯಲ್ಲ, ಮರಣ ಮತ್ತೊಂದು ಜೀವನದ ಪ್ರಾರಂಭ. ಮರಣದ ಮೂಲಕ ಪ್ರಭು ಯೇಸು ಪುನರುತ್ಥಾನದ ಮಹಿಮೆಯನ್ನು ಇಡೀ ಲೋಕಕ್ಕೆ ಸಾಕ್ಷಾತ್ಕರಿಸಿದರು. ಇದು ದುಃಖಿಸುವ ದಿನವಲ್ಲ, ಇದು ನಮ್ಮ ರಕ್ಷಕನ ಒಂದು ತ್ಯಾಗವನ್ನು, ಬಲಿಯನ್ನು ನೆನಪಿಸಿಕೊಂಡು ಆತನ ನಾಮವನ್ನು ಮಹಿಮೆ ಪಡಿಸುವ ದಿನವಾಗಿದೆ. ಈ ದಿನ ಸಾಧ್ಯವಾದಷ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಯೇಸುವಿನೊಟ್ಟಿಗೆ ಪ್ರತ್ಯೇಕವಾಗಿ ಕುಳಿತುಕೊಳ್ಳಿ. ಉಪವಾಸ, ಪ್ರಾರ್ಥನೆ, ಸ್ತುತಿ, ಶಿಲುಬೆಯ ಹಾದಿ, ಪವಿತ್ರ ಸಾಂಗ್ಯಗಳಲ್ಲಿ ಭಾಗಿಯಾಗಿ ಆ ಒಂದು ಯೇಸುವಿನ ಶಿಲುಬೆಯ ಯಾತನೆಯ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಪ್ರೇಸ್ ದ ಲಾರ್ಡ್.